ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ನೀತಿವಂತರಿಗೆ ದೇವರು ಸಹಾಯಕನು, ಭಾಗ 1. ನೀತಿವಂತರಿಗೆ ದೇವರು ಸಹಾಯಕನು, ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಕೀರ್ತನೆಗಳು 34ನೇ ಅಧ್ಯಾಯ. ಕೀರ್ತನೆಗಳು 34ನೇ ಅಧ್ಯಾಯ. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದಾವೀದರಸರು ಹೇಳಿದಂಥ ಮಾತು. ದಾವೀದರಸರು ದೇವರನ್ನು ಕೊಂಡಾಡಿದಂಥದ್ದೊಂದು ಸಮಯದಲ್ಲಿ ದೇವರವರನ್ನು ಕುರಿಕಾಯುವಂಥ ದಾವೀದರನ್ನು ಕರೆದ ಅರಸರನ್ನಾಗಿ ಮಾಡಿದರು. ಆಮೇಲೆ ದಾವೀದನು ಬಹಳ ತಪ್ಪು ಮಾಡಿದರು. ತಪ್ಪು ಮಾಡಿದಾಗಲೂ ಪಶ್ಚಾತ್ತಾಪ ಪಟ್ಟರು. ಅದುವೇ ಕೀರ್ತನೆಗಳು 91. ಆವಾಗ ದೇವರು ಮತ್ತೆ ಅವರನ್ನು ಆಶೀರ್ವದಿಸಿದರು. ಅದುವೇ ಕೀರ್ತನೆ 91. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 51 ಪಶ್ಚಾತ್ತಾಪ, 91 ದೇವರ ಒಂದು ವಾಗ್ದಾನದ ರಕ್ಷಣೆ. ಆವಾಗ ನಾವು ಏನು ಮಾಡಬೇಕು? ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ದೇವರ ಅದ್ಭುತ ಕಾರ್ಯಗಳನ್ನು ನಾವು ತಿಳಿದುಕೊಂಡಾಗ ನಾವು ದೇವರಲ್ಲಿ ಸಂತೋಷ ಪಡುತ್ತಾ ದೇವರನ್ನು ಕೊಂಡಾಡುತ್ತಾ ಹೋಗಬೇಕು. ಎಲ್ಲ ವಿಷಯದಲ್ಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರ ವಾಕ್ಯದಂತೆ ಜೀವಿಸಬೇಕು. 2ನೇ ವಚನ. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. ನೋಡಿ, ದಾವೀದರಸರು ಪಶ್ಚಾತ್ತಾಪ ಪಟ್ಟಾಗ ದೇವರಿಗೆ ದಾವೀದರಸರು ಅವರು ನಡೆ ನುಡಿ ಕ್ರಿಯೆಗಳನ್ನ ದೇವರಿಗೆ ಒಪ್ಪಿಸಿ ನಡೆದಾಗ ದೇವರಲ್ಲಿ ಭಯಭಕ್ತಿ ಇರುವುದರಿಂದ ಅವರ ಮನಸ್ಸು ಏನಾಯಿತು? ದೇವರಲ್ಲಿ ಸಂತೋಷಗೊಳ್ತಿತ್ತು, ಹಿಗ್ಗುತ್ತಿರುವುದು. ಹಾಗೆ ಇವತ್ತು ಯಾರಲ್ಲಿ ದೇವರ ಆತ್ಮ ಇದೆಯೋ, ದೇವರು ಯಾರನ್ನು ನಡೆಸ್ತಾ ಇದ್ದಾರೋ ಅವರು ಯಾವಾಗಲೂ ದೇವರಲ್ಲಿ ಹಿಗ್ಗುತ್ತಿರುವರು. ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಪ್ರತಿಯೊಂದಕ್ಕೂ ದೇವರನ್ನೇ ಕೊಂಡಾಡುವವರು, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಕೂಡ ದೇವರ ಮಾತಿಗೆ ಅವರು ತಪ್ಪಿ ನಡೆಯೋದಿಲ್ಲ. ಇದನ್ನು ಕೇಳಿ ದೀನರು ಸಂತೋಷಿಸುವರು. ಆಗ ಅಕ್ಕಪಕ್ಕದವರು, ಬೇರೆಯವರು ಕೂಡ ನೋಡೋರು ಎಷ್ಟೊಂದು ಒಳ್ಳೆ ರೀತಿಯಲ್ಲಿದ್ದಾರೆ, ದಾನ ಧರ್ಮ ಶಾಂತಿ ಸಮಾಧಾನದಲ್ಲಿದ್ದಾರೆ, ಎಷ್ಟು ಚೆನ್ನಾಗಿ ಜೀವಿಸ್ತಾ ಇದ್ದಾರೆ, ಎಂಥ ಕಷ್ಟಗಳು ಬಂದರೂ ಹೇಗೆ ಸಹಿಸಿಕೊಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇತರರು ಕೊಂಡಾಡುವವರು. ಯಾರಾಗ ಸಂತೋಷ ಯಾರಿಗೆ? ದೇವರಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ನಮ್ಮ ಜೀವಿತ ಇರಬೇಕು. 3ನೇ ವಚನ. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಗಣಪಡಿಸೋಣ. ಆದರೆ ಇದನ್ನು ಮೊನ್ನೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ಯಾವಾಗಲೂ ಸಾಯಂಕಾಲ ಸಮಯದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ನಾವೆಲ್ಲರೂ ಒಂದಾಗಿ ದೇವರಿಗೆ ಪ್ರತಿ ದಿವಸ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರ ಆ ದಿವಸ ಮಾಡಿದ ಪ್ರತಿ ದಿವಸ ಉಪಕಾರಗಳಿಗಾಗಿ ಪ್ರತಿಯೊಂದಕ್ಕಾಗಿ ದೇವರನ್ನು ನಾವು ಗುಂಪಾಗಿ ಕೊಂಡಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 4. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ನೋಡಿ, ದಾವೀದರಸರು ದೇವರನ್ನು ನಡೆಸಿದಾಗ, ದೇವರೊಂದಿಗೆ ವಾಕ್ಯದಂತೆ ದಾವೀದರಸರು ಜೀವಿಸಲು ಹೊರಟಾಗ, ದಾವೀದರಸರಿಗೂ ಸ್ವಂತ ಹೆಂಡತಿ ಅಪ್ಪನಿಂದ ಅಂದರೆ ಪೌಲನಿಂದಲೇ ಬಹಳ ಕಷ್ಟ ಸಂಕಟ ದುಃಖಗಳು ಬರುವಂಥ ಸಮಯ ಇತ್ತು. ಇತರರಿಂದಲೂ ಬಹಳ ಸಮಯವಿತ್ತು. ತನ್ನ ಮಗನೇ ಅಪ್ಪನನ್ನು ಕೊಲ್ಲಕ್ಕೆ ನೋಡಿದ. ಹೀಗಿರುವಾಗ ದಾವೀದರಸರು ಪ್ರಾರ್ಥನೆ ಮಾಡಿದಾಗ ಎಲ್ಲ ರೀತಿಯಲ್ಲಿ ದೇವರು ಅವರನ್ನು ಬಿಡುಗಡೆ ಮಾಡಿದರೆ ಅವರಿಗೆ ಸಂತೋಷ ಕೊಟ್ಟರು. ಹಾಗೆ ನಾವು ಕೂಡ ದೇವರ ದರ್ಶನವಾದ ಮೇಲೆ ದೇವರೊಂದಿಗೆ ನಾವು ಜೀವಿಸುವುದಾದರೆ, ದೇವರನ್ನು ಗಣಪಡಿಸುವುದಾದರೆ, ಕಷ್ಟ ಕಾಲದಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮನ್ನಂಥ ಕಷ್ಟಗಳಿಂದ ಬಿಡುಗಡೆ ಮಾಡುವವರಾಗಿದ್ದಾರೆ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೆರವೇರುತ್ತಲೇ ಇದೆ. 7. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತರು ದಂಡಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಕೀರ್ತನೆ 91 ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ದೂತರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಅಂತ. ಆಗ ಅಂಥವರಿಗೆ ನ್ಯಾಯ ರೀತಿಯಲ್ಲಿ ಅಂದರೆ ಒಳ್ಳೆ ಕೆಲಸ, ದೇವರ ವಿಷಯದಲ್ಲಿ ನ್ಯಾಯ ರೀತಿಯಲ್ಲಿ ನಾನಾ ರೀತಿ ಕಷ್ಟಗಳು ಬಂದಾಗ ದೇವರ ದೂತರನ್ನು ಕಳುಹಿಸಿ ರಕ್ಷಣೆ ಕೊಡ್ತಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿತು. ನಾನು ಹಿಂದೆ ನನ್ನ ಸಾಕ್ಷಿಯಲ್ಲಿ ಹೇಳಿದ್ದೇನೆ,
ಒಂದು ಸಮಯದಲ್ಲಿ ನನ್ನನ್ನು ಒಂದು ಮನುಷ್ಯ ಏನು ಮಾಡಿದ, ದೊಡ್ಡ ಒಂದು ಐಶ್ವರ್ಯವಂತ ಒಬ್ಬನಿಗೆ ಗನ್ನು ಕೊಟ್ಟು ಅವನನ್ನು ಸೂಟ್ ಮಾಡಿ ಬಾ ಅಂತ ಕಳಿಸಿದಾಗ ಬರೀ 1 ನಿಮಿಷ ಅಥವಾ 2 ನಿಮಿಷ ಆಗಿಲ್ಲ, ಅವನು ಗನ್ನು ತಗೊಂಡು ಬಂದು ಅದೇ ದಾರಿಯಲ್ಲಿ ಬಂದಿದ್ದಾನೆ, ನಾನು ಅದೇ ದಾರಿಯಲ್ಲಿ ಬಂದಿದ್ದೇನೆ, ಅವನು ಬಂದಿದ್ದಾನೆ, ನನಗೆ ಅವನು ಕಾಣಲಿಲ್ಲ, ಅವನಿಗೆ ನಾನು ಕಾಣಲಿಲ್ಲ. ಎಷ್ಟೋ ರೀತಿಯಿಂದ ಮರಣದ ಪಾಪವೆಂದು ನನ್ನನ್ನು ತಪ್ಪಿಸಿ ಕಾಪಾಡಿದರು. ವೈರಿಗಳೊಂದಿಗೆ ದೇವರೇ ಯುದ್ಧ ಮಾಡಿದರು. ಅವರಿಗೆ ಬರುವಂಥ ಶಿಕ್ಷೆಯನ್ನು ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಇದುವೇ ದೂತರ ಮೂಲಕ ನಮಗೆ ಕೊಡುವಂಥ ರಕ್ಷಣೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. 8ನೇ ವಚನ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ನೋಡಿ, ಅನುಭವದಿಂದ ಅಂದರೆ ನಮ್ಮ ಜೀವಿತದಲ್ಲಿ ಮಾಡುವಂಥ ಅದ್ಭುತ ಕಾರ್ಯಗಳನ್ನು, ಕಷ್ಟ ಸಂಕಟ ದುಃಖಗಳನ್ನು ತಪ್ಪಿಸುವವರು, ಅದುವೇ ನಮ್ಮ ಅನುಭವ. ಅದೇ ಅನುಭವವನ್ನು ನಾನು ಸಾಕ್ಷಿ ಕೊಟ್ಟವನಾಗಿದ್ದೇನೆ. ಈಗಲೂ ಒಂದೊಂದು ಸಲ ಅದರ ಬಗ್ಗೆ ಮಾತನಾಡುವನು ಕೂಡ ಆಗಿದ್ದೇನೆ. ಅನುಭವ, ಅದೇ ಅನುಭವವನ್ನು ಇತರರಿಗೆ ಸಾಕ್ಷಿಯಾಗಿ ಹೇಳುವಂಥದ್ದು. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಮತ್ತೆ ನೋಡಿ, ಎಂಥ ಕಷ್ಟ ಸಂಕಟ ದುಃಖಗಳು ಬಂದರೆ ದೇವರೇ ನೀನೆಪ್ಪ, ನನ್ನದೆಂಬುದು ಯಾವುದೂ ಇಲ್ಲ, ಎಲ್ಲವೂ ನಿನ್ನದೇ ಅಂತೇಳಿ ನಾವು ಯೋಚನೆ ಮಾಡಿಕೊಂಡು ದೇವರನ್ನು ಗಣಪಡಿಸಿಕೊಂಡು ದೇವರ ವಾಕ್ಯಕ್ಕೇ ವಿಧೇಯರಾಗಿ ಲೋಕದ ವಿಷಯಗಳಿಗೆ ನಾವು ಮಾರು ಹೋಗದೆ ಜೀವಿಸುವವರು, ಆ ದೇವರನ್ನೇ ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಇದು ಕೀರ್ತನೆ 91 ವಚನದಲ್ಲಿ ಇದನ್ನು ಕೂಡ ನಾವು ಓದಿಕೊಳ್ಳಬಹುದು. 9ನೇ ವಚನ, ಕೀರ್ತನೆಗಳು 34:9. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ನೋಡಿ, ಖಂಡಿತವಾಗಿ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಭಯ ಭಕ್ತಿ ಇರೋವರಿಗೆ ಏನಾದರೂ ಒಂದು ತೊಂದರೆ ಬಂದರೂ ಕೂಡ ಇತರರ ಮೂಲಕವೂ ಕೂಡ ದೇವರು ಏನನ್ನು ಕೊಡಿಸ್ಬೇಕು ಅದನ್ನು ಕೊಡಿಸ್ತಾರೆ, ಯಾವ ಕೊರತೆಯೂ ಇರುವುದಿಲ್ಲ. ಹಸಿದ ಸಮಯದಲ್ಲಿ ಅನ್ನ ಕೊಡಬಹುದು, ನಮಗೆ ಏನೇನು ಬೇಕು ಆ ಸಮಯದಲ್ಲಿ ಏನೇನು ಸಹಾಯ ಬೇಕು ಯಾರ ಕೈಯಲ್ಲಿ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ. ಇದು ನನ್ನ ಜೀವಿತದಲ್ಲಿ ಬಹಳ ನೆರವೇರಿ ಹೋಗ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಲ್ಲಿ ನಾವು ಕೂಡ ಭಯಭಕ್ತಿ ಉಳ್ಳವರಾದರೆ ನಮ್ಮ ಕೊರತೆಯನ್ನು ನೀಗಿಸುವವನಾಗಿದ್ದಾನೆ. 10 ಪ್ರಾಯದ ಸಿಂಹಗಳಿಗಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲೆಯೂ ಕಡಿಮೆ ಇಲ್ಲ. ಪ್ರಾಯದ ಸಿಂಹ, ಇವತ್ತು ನೋಡಿ ಕಾಡಲ್ಲಿ ಸಿಂಹಕ್ಕಿಂತ ದೊಡ್ಡ ಕಾಡಿನ ರಾಜ್ಯ ಯಾವುದಿಲ್ಲ. ಅದು ಅಂಥ ದೊಡ್ಡ ರಾಜ್ಯ, ಅಷ್ಟು ಶಕ್ತಿಶಾಲಿ ಒಂದು ಪ್ರಾಣಿ ಬೇಕಾದ್ರೆ ಹೊಟ್ಟೆಗಿಲ್ಲದೆ ಹಸಿದು ಹೋಗ್ಬೋದು. ಅಂದರೆ ಇವತ್ತು ಇದರ ಅರ್ಥ ದೊಡ್ಡ ದೊಡ್ಡ ಐಶ್ವರ್ಯಂತರು, ಲಕ್ಷಾಧೀಶ್ವರು, ಕೋಟೇಶ್ವರು, ದೊಡ್ಡ ಐಶ್ವರ್ಯಂತರು, ಅವರಿಗೆ ಬೇಕಾದರೂ ಒಂದೊಂದು ಸಮಯ ಎಂತ ಏನಾದರೂ ಬಹಳ ತೊಂದರೆ, ಚಂಡಮಾರುತ, ಗಾಳಿ, ಭೂಕಂಪ, ಸುನಾಮಿ ಇಂಥದ್ದು ಬಂದರೂ ಕೂಡ ಮನೆ ಮಠ ಕಳೆದವರಿಗೆ ಏನು ಊಟಕ್ಕಿಲ್ಲದ ಆಗ್ಬೋದು. ಆದರೆ ದೇವರಲ್ಲಿ ಭಯ ಭಕ್ತಿ ಇಟ್ಟವರಿಗೆ ಖಂಡಿತವಾಗಿ ಕೊರತೆಯಾಗುವುದಿಲ್ಲ. ಇದು ಕೂಡ ಇವತ್ತು ಬಹಳ ಜನರ ವಿಷಯದಲ್ಲಿ ನಡೀತಾ ಇದೆ. ನಾವು ಇವತ್ತಂಥ ಸಮಯದಲ್ಲಿ ಬಹಳ ಜನರನ್ನು ಕೂಡ ಕಾಡಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ವಚನ, ಕೀರ್ತನೆಗಳು 34:11. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಳುಹಿಸುವೆನು. ದಾವೀದರಸರು ಹೇಳ್ತಾ ಇದ್ದಾರೆ. ಹಾಗೆ ಇವತ್ತು ದೇವರಿಂದ ದರ್ಶನ ಪಡೆದ ನಾವು, ಸಾಕ್ಷಿಗಳಾದ ನಾವು ಅಂಥವರನ್ನು ಮಕ್ಕಳಿರ ಅಂದರೆ ಸಣ್ಣ ಪ್ರಾಯದವರನ್ನು ಕರೆದು ಅಥವಾ ಹಿರಿಯರು ಅವರನ್ನು ಮಕ್ಕಳಿರಂತ ಕರೆಯೋಕ್ಕೆ ನಮಗೆ ಸಾಧ್ಯ ಇಲ್ಲ. ಆದರೂ ಸಮಯ ಸಿಕ್ಕಿದಾಗ ದೇವರ ಪರವಾಗಿ ನಾವು ಅವರಿಗೆ ಸಾಕ್ಷಿ ನುಡಿಯಬೇಕು, ದೇವರನ್ನು ತಿಳಿಸಬೇಕು. ದೇವರ ಮೇಲೆ ಭಯ ಭಕ್ತಿ ಇಡುವುದನ್ನು ದೇವರು ಯಾರು ಅಂತೇಳಿ ನಾವು ಅವರಿಗೆ ತಿಳಿಯಪಡಿಸಬೇಕಾಗಿದೆ. 12ನೇ ವಚನ, ದೀರ್ಘಾಯುಸಬೇಕೋ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ. ದೇವರು ಕೊಟ್ಟಷ್ಟು ಆಯುಷ ಫಲ ನಾವಿಲ್ಲಿ ಬದುಕಬೇಕೋ, ಅದು ಶಾಂತಿ ಸಮಾಧಾನದಲ್ಲಿ ನಾವು ಜೀವಿಸಬೇಕೋ. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಹಾಗಿರುವಾಗ ನಮ್ಗೆ ದೀರ್ಘಾಯಿಸಬೇಕು, ಸುಖವನ್ನು ಅನುಭವಿಸಬೇಕು, ಶಾಂತಿ ಸಮಾಧಾನ ಇರಬೇಕು ಅಂತ ಆದರೆ ಖಂಡಿತವಾಗಿ ಕೆಟ್ಟ ಕೆಟ್ಟ ಮಾತುಗಳು, ಶಾಪ ಹಾಕೋದು, ಬೈಯುವುದನ್ನು ನಾವು ಮಾಡಬಾರದು. ಇನ್ನೊಬ್ಬರಿಗೆ ದಗ, ಮೋಸ, ವಂಚನೆ, 10 ದಶಾಜ್ಞೆಗಳಿಗೆ ವಿರುದ್ಧವಾಗಿ ನಡೆಯಬಾರದು. ದೇವರ ಯಾವುದೇ ವಾಕ್ಯಗಳಿಗೆ ವಿರುದ್ಧವಾಗಿ ನಡೆಯಬಾರದು. ಅದನ್ನು ಖಂಡಿತವಾಗಿ ನಾವು ನಮ್ಮ ತುಟಿಗಳನ್ನು ಭದ್ರವಾಗಿ ಹಿಡಿಯಬೇಕು, ಬಾಯಿ ತೆರೆಯಬಾರದು. ಇದು ಕೀರ್ತನೆಗಳು 15 ಮತ್ತು ಕೀರ್ತನೆಗಳು 21ರಲ್ಲಿ ಪರಲೋಕಕ್ಕೆ ಯಾರು ಯೋಗ್ಯರು ಎಂಬುದನ್ನು ನಾವು ಅಲ್ಲಿ ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. ನಮ್ಮ ತುಟಿಗಳಿಂದ ಏನಾಗ್ತದೆ ಏನು ಹೋಗ್ತದೆ ಅಂತೇಳಿ. ಆದ್ದರಿಂದ ನಮ್ಮ ತುಟಿಗಳನ್ನು, ಬಾಯಿಯನ್ನು ಬಹಳ ಭದ್ರವಾಗಿಟ್ಟು ಬಹಳ ಎಚ್ಚರವಾಗಿ ನಾವು ಮಾತನಾಡಬೇಕಾಗಿದೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. 14ನೇ ವಚನ,
ಕೆಟ್ಟದನ್ನ ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಮಾಡು. ನೋಡಿ, ಕೆಟ್ಟ ಕಾರ್ಯ, ಕೆಟ್ಟ ಕೆಲಸಗಳು ಇಂಥವನ್ನ ಬಿಟ್ಟು ಅಯ್ಯೋ ನಾವು ಮಾಡಬಾರ್ದಪ್ಪ, ದೇವರಿಂದ ಶಿಕ್ಷೆ ಬರ್ತದೆ, ದೇವರು ಈ ರೀತಿ ಹೇಳಿದ್ದಾರೆ ಅಂತೇಳಿ ಒಳ್ಳೆಯದೇ ಮಾತಾಡಬೇಕು, ಒಳ್ಳೆಯದೇ ಹೇಳ್ತಾ ಹೋಗಬೇಕು. ಅದನ್ನು ಕೇಳದವರು ಇದ್ದಾರೆ, ಅದಕ್ಕೆ ವಿರುದ್ಧವಾಗಿ ಮಾತಾಡೋರು ಇದ್ದಾರೆ. ಅಂಥ ಸಮಯದಲ್ಲಿ ನಾವು ಅವರಿಂದ ಮತ್ತೆ ದೂರವಾಗಬೇಕು. 15ನೇ ವಚನ, ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿ ಕೊಡುತ್ತಾನೆ. ನೋಡಿ, ಹೀಗೆ ನಡೀತಾ ಇರುವಾಗ ಯಾರು ನೀತಿವಂತರಿದ್ದಾರೆ ಅಂತೇಳಿ ನಾವು ಅಂಥವರನ್ನು ರಕ್ಷಣೆ ಕೊಡ್ತಾರೆ. ಎಲ್ಲ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡ್ತಾನೆ. ಅಂಥವರು ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆಗೆ ದೇವರು ಕಿವಿ ಕೊಡುವವರಾಗಿದ್ದಾರೆ. ಮತ್ತೆ ಎಲ್ಲರ ಪ್ರಾರ್ಥನೆಗೂ ದೇವರು ಕಿವಿ ಕೊಡುವನಲ್ಲ. ಅದಕ್ಕೆ ಮತ್ತಾಯ 7:21 ಸ್ವಾಮಿ ಸ್ವಾಮಿ ಅನ್ನವನ್ನೆಲ್ಲ ಪರಲೋಕಕ್ಕೆ ಹೋಗುವುದಿಲ್ಲ, ಪರಲೋಕದ ತಂದೆಯ ಚಿತ್ತವನ್ನು ನೆರವೇರಿಸುವವರು ಮಾತ್ರ ಪರಲೋಕಕ್ಕೆ ಹೋಗುವರು ಅಂತೇಳಿ. ಆಮೇಲೆ ಕೀರ್ತನೆಗಳು 15 ಮತ್ತು 24 ಕೂಡ ಇದೇ ವಿಷಯವನ್ನು ಬರೆಯಲ್ಪಟ್ಟಿದ್ದಲ್ಲಿ ದಾವೀದರ ಮುಖಾಂತರ ದೇವರು ಬರೆಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 16ನೇ ವಚನ, ಕೆಡುಕರಿಗೋ ಯೆಹೋವನು ಕೋಪದ ಮುಖವುಳ್ಳವನಾಗಿರುವನು, ಲೋಕದಲ್ಲಿ ಅವರ ನೆನಪೇ ಉಳಿಯದಂತೆ ತೆಗೆದುಹಾಕುವನು. ದೇವರು ದರ್ಶನ ಕೊಟ್ಟ ಮೇಲೆ ಉಪಕಾರ ಮಾಡಿ ನಡೆಸ್ತಾ ಇರುವಾಗ ಮತ್ತು ಕೆಟ್ಟತನ ದೇವರ ಮಾತನ್ನ ಬಿಟ್ಟು ಲೋಕದ ವಿಷಯಕ್ಕೆ ಹೋದ್ರೆ ಖಂಡಿತವಾಗಿ ಅಂಥವರಿಗೆ ದೇವರು ಕೋಪದ ಮುಖವುಳ್ಳ ಬಹಳ ಶಿಕ್ಷೆಯನ್ನು ಅನುಭವಿಸ್ತಾನೆ. ಪ್ರಾರ್ಥನೆ ಮಾಡಿದ್ರು, ಏನು ಮಾಡಿದ್ರು ಉತ್ತರ ಸಿಕ್ಕುವುದಿಲ್ಲ, ದೇವರಿಂದ ಉಪಕಾರ ಸಿಕ್ಕುವುದಿಲ್ಲ, ಅವರ ಹೆಸರೇ ಉಳಿಯದಂತೆ ಮಾಡುವನು. ಅಂದರೆ ಸಂಪೂರ್ಣವಾಗಿ ಅವರ ಸಂತಾನವೇ ಅಲ್ಲಿಗೆ ಅಳಿಸಿ ಬಿಡುತ್ತಾನೆ. ಅಂದರೆ ಅಲ್ಲಿ ಗಂಡು ಮಕ್ಕಳ ಒಂದು ವಂಶವೇ ಇರುವುದಿಲ್ಲ ಅಂತ ಇದರ ಅರ್ಥ. 17, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ನೋಡಿ, ಅವರು ನೀತಿವಂತರಾದವರಿಗೆ ಎಂಥ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ಅಂಥ ಕಷ್ಟಗಳಿಂದ ಅವರನ್ನು ಬಿಡಿಸ್ತಾರೆ. ಈಗ ಉದಾಹರಣೆಗೆ ದಾವೀದರ ಹೆಸರನ್ನು, ಯೆರೆಮೀಯನು, ಪ್ರವಾದಿ, ಸಾಕ್ಷಿಗಳು, ಬಹಳ ಎಲೀಯನಿಗೆ ಬಹಳ ಕಷ್ಟ, ಸಂಕಟ, ದುಃಖ ಬಂತು. ಆಗ ಅಂಥವರಿಂದ ಏನು ಮಾಡಿದರು, ದೇವರು ಬಿಡುಗಡೆ ಮಾಡಿದರು. ಅದೇ ರೀತಿ ಇವತ್ತು ನನ್ನ ಜೀವಿತವೂ ಕೂಡ ದೇವರಲ್ಲಿ ಸಂಪೂರ್ಣ ಭರವಸೆ ಇಟ್ಟು ಯಾರು ನೀತಿವಂತರಾಗ್ತಾರೋ ಅಂಥವರನ್ನು ದೇವರು ರಕ್ಷಿಸುವವರಾಗಿದ್ದಾರೆ. 18, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೋಡಿ, ಒಂದು ವೇಳೆ ತಪ್ಪು ಬಂದಾಗ, ಪಾಪ ಬಂದಾಗಲೂ ಕೂಡ ನಾವು ಪಶ್ಚಾತ್ತಾಪ ಪಡುವುದಾದರೆ ಅಂಥವರಿಗೆ ಸಂಪೂರ್ಣವಾಗಿ ಏನೋ ತಪ್ಪು ಮಾಡಿದಾಗ ಅವನನ್ನು ಕ್ಷಮಿಸಲೇಬೇಕು. ಗೊತ್ತಿಲ್ಲದೆ ಹೀಗೆ ಮಾಡಿದ, ಅದರ ಪಶ್ಚಾತ್ತಾಪ ಪಟ್ಟಿದ್ದಾನೆ ಅಂತೇಳಿ ಮುರಿದ ಮನಸ್ಸಿದ್ದಿರೋ ಪಶ್ಚಾತ್ತಾಪ ಪಡುವುದಾದರೆ ಅಂಥವರಿಗೆ ದೇವರು ಸಹಾಯಕನಾಗಿದ್ದಾನೆ. ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನಾನು ಆ ರೀತಿ ಕಷ್ಟ, ಸಂಕಟ, ದುಃಖದಲ್ಲಿ ಯಾರು ಕುಗ್ಗಿ ಹೋಗಿರ್ತಾರೋ, ಬಲಹೀನರಾಗ್ತಾರೋ ಅಂಥವರನ್ನು ದೇವರೇ ನಡೆಸ್ತಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಗಿದೆ. ನನ್ನ ಸಹೋದರ ಸಹೋದರರೇ ಅನೇಕರ ಜೀವಿತದಲ್ಲಿ ಕೂಡ ನೆರವೇರಿ ಹೋಗಿದ್ದಾರೆ. ಅಂಥವ್ರು ಹೇಳ್ತಾರೆ, ದೇವರೇ ನನ್ನನ್ನು ರಕ್ಷಿಸಿದ, ದೇವರೇ ನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ, ನನಗೆ ಯಾವುದೇ ಕೊರತೆ ಇಲ್ಲ, ಇನ್ನು ಇರುವ ಕಷ್ಟಗಳಿಂದಲೂ ಕೂಡ ದೇವರೇ ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ಅನೇಕರ ಬಾಯಿಯಲ್ಲಿ ಸಾಕ್ಷಿ ಬರ್ತಾ ಇದೆ. ಇಂಥವರನ್ನು ದೇವರು ನಡೆಸ್ತಾ ಇದ್ದಾರೆ, ಇದರ ಅರ್ಥವಾಗಿದೆ. ಇದಕ್ಕೆ ಯೋಹಾನ 6:37 ಯೇಸು ಕೂಡ ಹೇಳಿದ್ದಾರೆ, ನನ್ನ ಬಳಿಗೆ ಬರೋವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 20ನೇ ವಚನ, ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. ನೋಡಿ, ಯೇಸು ಕೂಡ ಭೂಲೋಕಕ್ಕೆ ಅವರ ಬಲಗಡೆ ಆತ್ಮವನ್ನು ಮಗನ ರೂಪದಲ್ಲಿ ಕಳಿಸಿದ್ರು, ನೀತಿವಂತರಾದರು, ಪರಲೋಕ ತಂದೆಯ ಮಾತನ್ನು ನೆರವೇರಿಸಿದ್ರು. ಆದರೆ ಬಹಳ ಕಷ್ಟ, ಸಂಕಟ, ದುಃಖಗಳು ವಿರೋಧಿಗಳ ಕೈಯಿಂದ ಬಂದರೂ ಕೂಡ ಹೊಡೆದ್ರು, ಬಡಿದ್ರು, ಶಿಲುಬೆಗೆ ಏರಿಸಿದ್ರು, ಚುಚ್ಚಿದ್ರು, ಮಾಡಿದ್ರು, ಎಲುಬುಗಳನ್ನು ಮುರಿಯಲು ಬಿಡಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಪುನರುತ್ಥಾನಗೊಂಡರು 3ನೇ ದಿವಸ. ಇದು ಸಾಮಾನ್ಯ ಎಲ್ರಿಗೂ ಗೊತ್ತಿದೆ. ಹಾಗೆ ಇವತ್ತು ನಾವು ಕೂಡ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಎಂಥ ಕಷ್ಟ, ಸಂಕಟ, ದುಃಖ ಬಂದರೂ ದೇವರಲ್ಲಿ ಮೊರೆ ಇಟ್ಟು ಜೀವಿಸಿ ನೀತಿವಂತರಾಗ್ತಾ ಇದ್ದರೆ ಖಂಡಿತವಾಗಿಯೂ ನಮ್ಮನ್ನು ಕೂಡ ಏನಾದಂಥ ಶಿಕ್ಷೆಗೆ ಒಳಪಡಿಸಿದ್ರು ಕೂಡ ಖಂಡಿತವಾಗಿ ಮೂಳೆ ಮುರಿಯಲು ದೇವರು ಬಿಡುವುದಿಲ್ಲ. ಕಾರಣ ಪುನರುತ್ಥಾನಗೊಳಿಸಲಿಗೋಸ್ಕರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 21ನೇ ವಚನ, ದುಷ್ಟನ ಕೆಡುಕು ಅವನನ್ನೇ ಕೊಲ್ಲುವುದು, ನೀತಿವಂತರನ್ನು ದ್ವೇಷಿಸುವವರು ಅಪರಾಧಿಗಳೆಂದು ಎನಿಸಲ್ಪಡುವುದು. ಯಾರು ಕೇಡು, ದಗ, ಮೋಸ, ವಂಚನೆ, ನಾನಾ ರೀತಿ ವಂಚನೆ ಮಾಡ್ತಾರೋ
ಅದು ಅವರನ್ನೇ ಕೊಲ್ಲುತ್ತದೆ, ಅದು ಅವರಿಗೆ ತಿರುಗುಬಾಣವಾಗ್ತದೆ. ಅದಕ್ಕೆ ಜ್ಞಾನೋಕ್ತಿ ಗ್ರಂಥದಲ್ಲಿ ಮಡಿಲಿನಲ್ಲಿ ಬೆಂಕಿಯನ್ನು ಇಟ್ಟುಕೊಂಡ್ರೆ ಏನಾಗ್ತದೆ, ಅವರನ್ನೇ ಸುಡ್ತದೆ ಹೊರತು ಬೇರೆಯವರನ್ನ ಸುಡುವುದಿಲ್ಲ. ನಮ್ಮ ಹಿರಿಯರೊಂದು ಗಾದೆ ಹೇಳ್ತಿದ್ರು, ಅವರವರ ಮನೆ ಬೆಂಕಿ ಅವರನ್ನೇ ಸುಡ್ತದೆ ಹೊರತು ಬೇರೆಯವ್ರನ್ನ ಸುಡುವುದಿಲ್ಲ ಎಂಬುದಾಗಿ. ಹಾಗೆ ಅವರವರ ಕೇಡು, ದುಷ್ಟನೆ, ವಂಚನೆ ಅವರಿಗೆ ಕೇಡಾಗಿ ಬರ್ತದೆ. ಒಂದು ವೇಳೆ ದೇವರೊಂದಿಗೆ ಜೀವಿಸುವಾಗ ನೀತಿವಂತರನ್ನು ಯಾರು ದ್ವೇಷಿಸ್ತಾರೋ ಅವರು ಅಪರಾಧಿಗಳೊಂದು ಎನಿಸಲ್ಪಡುವುದು, ಅದು ಅವರಿಗೆ ಬಹಳ ಶಿಕ್ಷೆ ಬರ್ತದೆ. ಅದಕ್ಕೆ 2 ಕಡೆ ಬರೆಯಲ್ಪಟ್ಟಿದೆ, ನಾನು ಅಭಿಷೇಕಿಸಿದವರನ್ನು ಮುಟ್ಟಬೇಡಿ, ಅವರನ್ನು ಮುಟ್ಟಿದರೆ ನನ್ನ ಕಣ್ಣುಗುಡ್ಡೆಗೆ ಚುಚ್ಚಿದ ಹಾಗೆ ಎಂಬುದಾಗಿ. ಇದು ಮತ್ತಾಯ, ಮಾರ್ಕ, ಲೋಕದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಅಂಥವ್ರಿಗೆ ಏನಾದರೂ ತೊಂದರೆ ಕೊಡುವುದಾದರೆ ಬೀಸುವ ಕಲ್ಲನ್ನು ಕುತ್ತಿಗೆ ಕಟ್ಟಿಕೊಂಡು ಸಮುದ್ರಕ್ಕೆ ಹಾರುವುದೇ ಲೇಸು, ಅಂದರೆ ಅವರ ಹೆಣ ಕೂಡ ಮೇಲೆ ಬರುವುದು ಬೇಡ ಅಂತ ಇದರ ಅರ್ಥ. ದೇವರಿಂದ ಆಯ್ಕೆಯಾದವರಿಗೆ ಕಷ್ಟ, ಸಂಕಟ, ದುಃಖ ಕೊಟ್ಟರೆ ಬಹಳ ಶಿಕ್ಷೆಗೊಳಗಾಗ್ತಾರೆ ಅಂತ 22ನೇ ವಚನ. ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ, ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎನಿಸಲ್ಪಡುವುದಿಲ್ಲ. ದೇವರು ಯಾರನ್ನು ಆಶ್ರಯಿಸಿಕೊಂಡಿದ್ದಾರೋ, ಯಾರನ್ನು ಕರೆದಿದ್ದಾರೋ, ಯಾರನ್ನು ಸೇವಕರನ್ನಾಗಿ ಮಾಡಿದ್ದಾರೋ ಅವರನ್ನು ದೇವರೇ ರಕ್ಷಿಸುವರಾಗಿದ್ದಾರೆ, ನಡೆಸುವರಾಗಿದ್ದಾರೆ. ಅಂಥವರಲ್ಲಿ ಒಬ್ಬರು ಕೂಡ ಅಪರಾಧಿ ಎಂದು ಅಂದರೆ ಇತರ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಹಣಕ್ಕಾಗಿ, ಲೋಕದ ವಿಷಯಗಳಿಗಾಗಿ ಅವರು ಆಸೆ ಪಡುವುದಿಲ್ಲ. ಇದ್ದಿದ್ರಲ್ಲೇ ತೃಪ್ತಿ ಪಟ್ಟುಕೊಂಡು ದೇವರ ಸಾಕ್ಷಿ ನುಡಿಯುತ್ತಾ, ದೇವರ ವಾಕ್ಯವನ್ನು ಹೇಳುತ್ತಾ ಅವರು ಮುಂದೆ ಸಾಕ್ತಾರೆ. ಆದ್ದರಿಂದ ಅವರು ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ನೀತಿವಂತರಿಗೆ ದೇವರು ಯಾವಾಗಲೂ ಸಹಾಯಕನು. ಇಷ್ಟು ರೀತಿಯಲ್ಲಿ ದೇವರನ್ನು ಆಶ್ರಯಿಸಿಕೊಂಡರೆ ಯಾವ ರೀತಿ ಆಶೀರ್ವಾದ. ಒಂದು ವೇಳೆ ಅಂಥವರಿಗೆ ಯಾರಾದರೂ ಕೆಡುಕು ಮಾಡೋರಿಗಿದ್ದರೂ ಕೂಡ ಬಹಳ ಶಿಕ್ಷೆಗೆ ಒಳಪಡ್ತಾರೆ ಎಂಬುದಾಗಿ ನಾವು ಇವತ್ತು ತಿಳಿದುಕೊಳ್ಳಲು ದೇವರು ನಮ್ಮನ್ನು ಆಶ್ರಯಿಸಿದರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು, ನೀತಿವಂತರನ್ನು ನೀವು ರಕ್ಷಿಸ್ತೀರಿ, ಕಟಾಕ್ಷಿಸ್ತೀರಿ ಎಂಬ ಒಂದು ವಿಷಯವನ್ನು ನಾವೆಲ್ಲರೂ ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ನಾನು ಮತ್ತು ನನ್ನ ಸಹೋದರ ಸಹೋದರಿನ ತಪ್ಪಿ ಹೋಗಿದ್ದರೆ ನಮ್ಮನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದ ಯಾರು ನೀತಿವಂತರಾಗಲು ಸಾಧ್ಯವಿಲ್ಲ. ನಿಮ್ಮ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನೀವೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿಕೊಳ್ಳಿರಿ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಮತ್ತು ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ಧನ್ಯವಾದಗಳು.